ಮಡಿಲು ಸೇರಿತು ಕಿಡ್ನಾಪ್ ಆಗಿದ್ದ ಮಗು. ವಿಜಯಪುರದಲ್ಲಿ ಮಗು ಅಪಹರಣ ಪ್ರಕರಣ ಇದೆಯಲ್ಲ, ಇದು ಸುಖಾಂತ್ಯವನ್ನ ಕಂಡಿದೆ. ಮರಳಿ ತಾಯಿಯ ಮಡಿಲನ್ನ ಸೇರಿದೆ ಮಗುವಿನ ಕಿಡ್ನಾಪ್ ಆಗಿತ್ತು ವಿಜಯಪುರದಲ್ಲಿ. ಆ ಪ್ರಕರಣ ಇದೀಗ ಸುಖಾಂತ್ಯವನ್ನ ಕಂಡಿದೆ. ಮಗು ಮಡಿಲು ಸೇರ್ತಾ ಇದ್ದಂತೆ ಜಿಲ್ಲಾಸ್ಪತ್ರೆಯ ಆವರಣ ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ. ನಿನ್ನೆ ಬೆಳಿಗ್ಗೆ ಜಿಲ್ಲಾಸ್ಪತ್ರೆಯಲ್ಲಿ ರವಿ ಎಂಬ ವ್ಯಕ್ತಿ ಮಗುವನ್ನ ಕಿಡ್ನಾಪ್ ಮಾಡಿದ್ದ. ಅಪಹರಣದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. 1 ವರ್ಷದ ಮಗು ಗಮನಿಸ್ತಾ ಇದ್ದೀರಿ. ನಿನ್ನೆ ಬೆಳಿಗ್ಗೆ ಮಗುವನ್ನ ಆತ ಕಿಡ್ನಾಪ್ ಮಾಡಿಕೊಂಡು ಹೋಗಿದ್ದ. ಮಗು ಕಾಣೆಯಾದಾಗಿನಿಂದಲೂ ಕೂಡ ತಾಯಿ ಕಣ್ಣೀರನ್ನ ಹಾಕ್ತಾ ಇದ್ರು. ಇವತ್ತು ಮಧ್ಯಾಹ್ನ 1:30 ಸುಮಾರಿಗೆ ಆ ಕಿಡ್ನಾಪ್ ಮಾಡಿದಂತಹ ವ್ಯಕ್ತಿ ರವಿಯೇ ಬಂದು ಆ ಮಗುವನ್ನ ತಾಯಿ ಮಡಿಲು ಸೇರಿಸಿದ್ದಾನೆ. 1 ವರ್ಷದ ಸಂದೀಪ್ನನ್ನ ತಾಯಿ ಅಪ್ಪಿ ಮುದ್ದಾಡಿದ್ದಾರೆ. ಮತ್ತೊಂದು ಕಡೆ ಕಿಡ್ನಾಪ್ ಆಗಿದ್ದ ಮಗುವಿನ ಫೋಟೋವನ್ನ ನೋಡ್ತಾ ಇದ್ದೀರಿ. ತನ್ನ ಮಗು ಸಿಕ್ಕ ಖುಷಿಯಲ್ಲಿ ರಾಜೇಶ್ವರಿ ಅವರು ಕಣ್ಣೀರನ್ನ ಇಟ್ಟಿದ್ದಾರೆ. ಈಗಾಗಲೇ ಪೊಲೀಸರು ಈ ಕಿಡ್ನಾಪ್ ಮಾಡಿದಂತಹ ವ್ಯಕ್ತಿ ರವಿ ಇದ್ದಾನಲ್ಲ, ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಈ ತರ ಮಾಡ್ದ, ಇದರ ಹಿಂದಿನ ಉದ್ದೇಶ ಏನು, ಇದೆಲ್ಲವನ್ನ ಕೂಡ ತನಿಖೆಯ ಮೂಲಕ ಹೊರತೆಗೆಯುವಂತಹ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಲಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್, ಈತ ಕಿಡ್ನಾಪ್ ಮಾಡಿದ್ಯಾಕೆ, ಇವತ್ತು ತಂದು ಮತ್ತೆ ವಾಪಸ್ ಕೊಟ್ಟಿದ್ದಾನೆ, ಏನ್ ಈತನ ಹಿನ್ನೆಲೆ, ಏನಾದ್ರೂ ಗೊತ್ತಾಗಿದೆಯಾ ಈತನ ಈ ಕಿಡ್ನಾಪ್ ಹಿಂದಿನ ಉದ್ದೇಶ? ಮಧುಶ್ರೀ, ಏನು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆಯ ಬಳಿಕವಷ್ಟೇ ಆ ರವಿ ಹರಿಜನ್ ಎಂಬಾತ ಜಿಲ್ಲಾಸ್ಪತ್ರೆಯಿಂದ ಮಗುವನ್ನೇ ಯಾಕೆ ತೆಗೆದುಕೊಂಡು ಹೋಗಿದ್ದ ಎಂಬಿತ್ಯಾದಿ ವಿವರಗಳು ಲಭ್ಯ ಆಗ್ತಾ ಇದೆ. ಆತನನ್ನ ಸದ್ಯ ವಶಕ್ಕೆ ತೆಗೆದುಕೊಂಡು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ರವಿ ಹರಿಜನ್ ಎಂಬುವನು ವಿಜಯಪುರ ಜಿಲ್ಲೆ ದೇವರಿಪ್ಪರಗಿ ತಾಲೂಕಿನ ಚಟ್ನಳ್ಳಿ ಎಂಬ ಗ್ರಾಮದವ. ಈ ಕಳೆದ 2 ದಿನಗಳಿಂದ ಜಿಲ್ಲಾಸ್ಪತ್ರೆಯಲ್ಲಿ ಓಡಾಡ್ಕೊಂಡಿದ್ದ. ಈತ ಯಾವ ಕಾರಣಕ್ಕಾಗಿ ನಿನ್ನೆ ಮಗುವನ್ನ ತೆಗೆದುಕೊಂಡು ಹೋಗಿದ್ದ ಅನ್ನೋದು ಸಂಪೂರ್ಣ ತನಿಖೆಯ ಬಳಿಕವಷ್ಟೇ ಗೊತ್ತಾಗತ್ತೆ. ಈಗ ಸದ್ಯ ತಾಯಿಯ ಹೊಟ್ಟೆ ತಣ್ಣಗಾಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿನ್ನೆ ಜಿಲ್ಲಾಸ್ಪತ್ರೆಯ ವಾರ್ಡ್ ನಂಬರ್ 123ರ ಬಳಿ ಇದ್ದ ಮಗುವನ್ನ ಆತ ಅಪಹರಣ ಮಾಡ್ಕೊಂಡು ಹೋಗಿದ್ದ. ಆ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಕೂಡ ಅಲ್ಲಿ ಸರಿಯಾಗಿತ್ತು. ಈ ನಿಟ್ಟಿನಲ್ಲಿ ತನಿಖೆಯನ್ನ ನಡೆಸಿದ್ರು ಪೊಲೀಸರು. ಮೊಬೈಲ್ ಟವರ್ ಲೊಕೇಶನ್ ಹಾಕಿ ಇನ್ನಿತರ ತನಿಖೆಗಳೊಂದಿಗೆ ನಡೆಸ್ತಿರುವಾಗಲೇ ಆತ ಮತ್ತೆ ಇವತ್ತು ದಿಢೀರ್ನೆ ಮಗುವಿನೊಂದಿಗೆ ಜಿಲ್ಲಾಸ್ಪತ್ರೆಗೆ ಆಗಮಿಸಿದ. ಈ ವೇಳೆ ಮಗುವನ್ನ ನೋಡಿ ತಾಯಿ ಕಣ್ಣೀರು ಹಾಕಿ ಅಪ್ಪಿ ಮುದ್ದಾಡಿದ್ಲು. ಒಟ್ಟಾರೆ ಸುರಕ್ಷಿತವಾಗಿ ನನ್ನ ಮಗು ಬಂತಲ್ಲ ಎಂಬ ಸಂತಸವನ್ನ ತಾಯಿ ವ್ಯಕ್ತಪಡಿಸಿದ್ದಾಳೆ. ಮಧುಶ್ರೀ, ಧನ್ಯವಾದ ಅಶೋಕ್ ತಮ್ಮ ಮಾಹಿತಿಗಾಗಿ.